ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಇಂದಿನ ಸಂಚಿಕೆಯಲ್ಲಿ ಪ್ರೀತಿ, ತ್ಯಾಗ ಮತ್ತು ಕುತೂಹಲದ ಸನ್ನಿವೇಶಗಳು ಬಿಚ್ಚಿಕೊಳ್ಳಲಿದೆ. ಕಥೆಯ ಆರಂಭದಲ್ಲಿ ಅಕ್ಕ ಮತ್ತು ತಂಗಿಯ ನಡುವಿನ ಬಾಂಧವ್ಯ ಬಹಳ ಭಾವುಕವಾಗಿ ಮೂಡಿಬಂದಿದೆ. ರಾಧಾ ತನ್ನ ಅಕ್ಕನ ಮನೆಗೆ ಬಂದಾಗ ತೊಟ್ಟಿದ್ದ ಆ ಬೆಲೆ ಬಾಳುವ ನೆಕ್ಲೆಸ್ ಮೇಲೆ ಕಣ್ಣಿಟ್ಟಿದ್ದನ್ನು ಅಕ್ಕ ಗಮನಿಸಿದ್ದಾಳೆ. ಆಗ ಸಂಗೀತ ಹೇಳ್ತಾರೆ, ರಾಧಾ, ನಿನಗೆ ಇದು ಇಷ್ಟ ಅಂತ ನನಗೆ ಗೊತ್ತು. ಇದನ್ನು ನಿನಗಾಗಿ ಪ್ರೀತಿಯಿಂದ ಕೊಡುತ್ತಾ ಇದ್ದೀನಿ, ತೆಗೋ ಅಂತ ಹೇಳಿ ನೀಡ್ತಾರೆ. ಆದರೆ ರಾಧಾ ಸಂಕೋಚದಿಂದ, ಬೇಡ ಅಕ್ಕ, ಈಗಿನ ಬಂಗಾರದ ಬೆಲೆಯಲ್ಲಿ ಇದನ್ನು ಮಾಡಿಸಲು ಲಕ್ಷಾಂತರ ರೂಪಾಯಿ ಬೇಕು ಅಂತ ಹೇಳ್ತಾಳೆ. ಆಗ ಸಂಗೀತ ಅವ್ರ ಅಕ್ಕ ಹೇಳೋ ಮಾತು ಮನಸ್ಸಿಗೆ ತಾಗುವಂತಿರುತ್ತದೆ. ಯೋಗ್ಯತೆ ಎನ್ನುವುದು ಹಣ ನೋಡಿ ಬರುವುದಿಲ್ಲ, ಗುಣ ನೋಡಿ ಬರುವಂಥದ್ದು. ನಮ್ಮ ತಾಯಿ ಈ ರೀತಿ ಎಷ್ಟೋ ಒಡವೆಗಳನ್ನು ನನಗೆ ಮಾಡಿಸಿಕೊಟ್ಟಿದ್ದಾರೆ. ನಮ್ಮ ಮನೆಯ ಸ್ಥಾನವನ್ನು ನೀವು ತುಂಬಿದ್ದೀರಿ. ಆ ಋಣ ತೀರಿಸಲು ನಾನು ಏನು ಕೊಟ್ಟರೂ ಕಡಿಮೆಯೇ ಎಂದು ಅಕ್ಕ ತಂಗಿ ಪ್ರೀತಿಯನ್ನು ಎತ್ತಿ ಹಿಡಿತಾರೆ. ಇನ್ನೊಂದು ಕಡೆ ಮನೆಯಲ್ಲಿ ತಮಾಷೆಯ ಸನ್ನಿವೇಶಗಳು ನಡೆಯುತ್ತದೆ. ಒಂದೆಲಗ ಸೊಪ್ಪಿನ ತಂಬುಳಿ ಮಾಡುವ ವಿಚಾರದಲ್ಲಿ ಗೊಂದಲ ಉಂಟಾಗುತ್ತದೆ. ಅಜ್ಜಿ ತಂಬುಳಿ ಕೇಳಿದಾಗ ಅಂಜು ಗಾಬರಿಯಾಗ್ತಾಳೆ. ಆಗ ಭೂಮಿ ಸಹಾಯಕ್ಕೆ ಬಂದು ತಾನೇ ಆ ತಂಬುಳಿಯನ್ನು ತಯಾರಿಸಿ ಅಜ್ಜಿಗೆ ಬೈಗುಳ ಸಿಗದಂತೆ ಅಂಜುವನ್ನು ಕಾಪಾಡ್ತಾಳೆ. ಅಜ್ಜಿ ಆ ತಂಬುಳಿ ಕುಡಿದು ಎಷ್ಟು ಖುಷಿ ಪಡ್ತಾರೆ ಅಂದರೆ, ಇದನ್ನು ಮಾಡಿದವರ ಕೈಗೆ ವಜ್ರದ ಉಂಗುರ ತೊಡಿಸಬೇಕು ಅಂತ ಹೇಳಿ ಹೊಗಳುತ್ತಾರೆ. ಭೂಮಿಯ ಈ ಒಳ್ಳೆಯ ಗುಣ ನೋಡಿ ಅಜಿತ್ಗೆ ಸರಿಯಾದ ಜೋಡಿ. ಆದರೆ ಈ ಭೂಮಿಯೇ ಎಂದು ಅಜ್ಜಿ ಮನಸ್ಸಿನಲ್ಲೇ ಹರಿಸ್ತಾರೆ. ಆದರೆ ಇದೇ ಸಂಭ್ರಮದ ನಡುವೆ ಒಂದು ಕರಾಳ ಸಂಚು ನಡೆಯುತ್ತಿದೆ. ದೇವಯಾನಿ ಎಂಬ ಕ್ರೂರ ಮನಸ್ಸಿನ ಮಹಿಳೆ ವ್ರತ ಮಾಡುತ್ತಿದ್ದ ಭೂಮಿಯನ್ನು ಹೇಗಾದರೂ ಮಾಡಿ ತೊಂದರೆಗೆ ಸಿಲುಕಿಸಬೇಕೆಂದು ಪ್ಲ್ಯಾನ್ ಮಾಡುತ್ತಾಳೆ. ಭೂಮಿಗೆ ಪ್ರಾಣಕ್ಕೆ ಸಂಚಕಾರ ತರಲು ಅವಳು ಹಾವಾಡಿಗರನ್ನು ಸಂಪರ್ಕಿಸಿ ಆವರಣಕ್ಕೆ ವಿಷಕಾರಿ ಹಾವನ್ನು ಬಿಡಿಸಲು ಸಂಚು ರೂಪಿಸ್ತಾಳೆ. ವ್ರತದ ಸಮಯದಲ್ಲಿ ಹಾವು ಪ್ರತ್ಯಕ್ಷವಾದಾಗ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಆದರೆ ಅಜಿತ್ ತನ್ನ ಪ್ರಾಣದ ಹಂಗು ತೊರೆದು ಭೂಮಿಯನ್ನು ಕಾಪಾಡಲು ಧಾವಿಸಿ ಬರ್ತಾನೆ. ಭೂಮಿ ಅನಿವಾರ್ಯ ಪರಿಸ್ಥಿತಿಯಲ್ಲೇ ತನ್ನ ಅಜಿತ್ಗೋಸ್ಕರ ಧೈರ್ಯವಾಗಿ ಹಾವನ್ನೇ ಕೈಯಲ್ಲಿ ಹಿಡಿಯುವ ಸಾಹಸಕ್ಕೆ ಕೈ ಹಾಕ್ತಾಳೆ. ಮುಂದಿನ ಕ್ಷಣ ಏನಾಗುತ್ತದೆ? ಅಜಿತ್ ಮತ್ತು ಭೂಮಿ ಈ ಸಂಚಿನಿಂದ ಪಾರಾಗ್ತಾರಾ? ಕಾದು ನೋಡಬೇಕು. ಮುಂದೆ ಏನೇನು ಬದಲಾವಣೆ ಆಗತ್ತೆ ಸೀರಿಯಲ್ನಲ್ಲಿ. ಈ ಕಡೆ ದೇವಯಾನಿ ನೋಡಿದ್ರೆ ಭೂಮಿನ ಸಾಯಿಸಬೇಕು ಅಂತ ಹೇಳಿ ಒಂದಲ್ಲ ಒಂದು ಏನಾದರೂ ಕಿತಾಪತಿ ಮಾಡ್ತಾನೇ ಇದ್ದಾಳೆ. ಈ ಕಡೆ ಭೂಮಿ ಅವ್ರ ಗಂಡನಿಗೆ ಏನಾಗಬಾರ್ದು, ಅಜಿತ್ತು ಹುಷಾರಾಗಬೇಕು ಬೇಗ ಅಂತ ಹೇಳಿ ವ್ರತಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಭೂಮಿಗೆ ಕಷ್ಟ ಆಗತ್ತೆ ಅಂತ ಹೇಳಿ ಅಜಿತ್ಗೆ ಗೊತ್ತಾಗಿ ಅವನೇ ಬಂದು ಭೂಮಿನ ಕಾಪಾಡ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಏನೇನು ಬದಲಾವಣೆ ಆಗತ್ತೆ, ಏನೇನು ಆಗತ್ತೆ ಅಂತ ಹೇಳಿ ನಾವು ಕಾದು ನೋಡಬೇಕು. ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.